HTML ಅಂತ ಹೇಳಿದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಈ ಲ್ಯಾಂಗ್ವೇಜ್ ತುಂಬಾ ವರ್ಷದ ಹಿಂದೆ ಇನ್ವೆಂಟ್ ಆದದ್ದು. ನಾನು ಇಲ್ಲಿ ಆದ್ರೂ ಹಾಕಿ ಬಿಡ್ತೇನೆ ಯಾವಾಗ ಇನ್ವೆಂಟ್ ಆದದ್ದು, ಯಾರು ಇನ್ವೆಂಟ್ ಮಾಡಿದ್ದು ಅಂತ. ಮತ್ತೆ ಒಂದ್ಸರಿ ಈ ಲ್ಯಾಂಗ್ವೇಜ್ ಕ್ರಿಯೇಟ್ ಆದ ನಂತರ ವೆಬ್ ಬೇಸ್ಡ್ ವರ್ಲ್ಡ್ ಉಂಟಲ್ಲ, ಅದು ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು. ಎಂತಕ್ಕಂತ ಹೇಳಿದ್ರೆ ಒಂದು ಬ್ರೌಸರಿಗೆ ಒಂದು ಲ್ಯಾಂಗ್ವೇಜ್ ಬೇಕು. ಈಗ ಎಲ್ಲ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಿರ್ತೀರಿ, C++, ಜಾವಾ, ಇಂತಹ ಹಲವಾರು ರೀತಿಯ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ನಿಮ್ಮ ಕಾಲೇಜಲ್ಲಿ ಅಥವಾ ಸ್ಕೂಲ್ ಡೇಸ್ ಅಲ್ಲಿ ನೀವು ಕಲ್ತಿರ್ತೀರಿ. ಈಗ ಆ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ನೀವು ರನ್ ಮಾಡುವಾಗ ಅದು ಕನ್ಸೋಲ್ ಅಲ್ಲಿ ರನ್ ಆಗುದು ಅಂತ ಹೇಳಿದ್ರೆ ಕಂಪೈಲರ್ ಆಲ್ರೆಡಿ ಇನ್ಸ್ಟಾಲ್ ಆಗಿರ್ತದೆ. ನಿಮ್ಮ ಕಾಲೇಜಲ್ಲಿ ನೀವು ವರ್ಕ್ ಮಾಡೋದಾದ್ರೆ, ನಿಮ್ಮ ಮನೆಯಲ್ಲಿ ಮಾಡೋದಾದ್ರೆ ನೀವು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಆ C++ ಅಥವಾ ಜಾವಾ ಕಂಪೈಲರ್ ಅನ್ನು ಇನ್ಸ್ಟಾಲ್ ಮಾಡಿದ್ರೆ ವರ್ಕ್ ಆಗ್ತದೆ. ಬಟ್ ವೆಬ್ ಬೇಸ್ಡ್ ಲ್ಯಾಂಗ್ವೇಜ್ ವರ್ಕ್ ಆಗ್ಬೇಕಿದ್ರೆ ಎಂತ ಕಂಪೈಲರ್ ಅಗತ್ಯ ಇಲ್ಲ. ನಿಮ್ಗೆ ಒಂದು ಬ್ರೌಸರ್ ಅಂತೇಳಿ ಉಂಟು, ಆ ಬ್ರೌಸರ್ ಇದ್ರೆ ನಿಮ್ಗೆ ಆ HTML ರೀಡ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಈ HTML ಉಂಟಲ್ಲ, ಇಡೀ ವರ್ಲ್ಡ್ ಅನ್ನು ಚೇಂಜ್ ಮಾಡಿದೆ. ಎಂತಕ್ಕಂತ ಹೇಳಿದ್ರೆ ಒಂದು HTML ಡಾಕ್ಯುಮೆಂಟ್ ಸರ್ವರ್ ಅಲ್ಲಿ ಇದ್ರೆ ಆ ಡಾಕ್ಯುಮೆಂಟ್ ಎಲ್ಲರ ಕಂಪ್ಯೂಟರ್ ಅಲ್ಲಿ ಬ್ರೌಸರ್ ಅನ್ನು ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಆ ಪ್ರೋಗ್ರಾಮ್ ರನ್ ಆಗ್ತದೆ. ಆ ಪ್ರೋಗ್ರಾಮ್ ರನ್ ಆಗುವಾಗ ನಿಮ್ಗೆ ನಿಮ್ಮ ವೆಬ್ಸೈಟ್ ಕಾಣ್ಲಿಕ್ಕೆ ಶುರು ಆಗ್ತದೆ. ಈ ವೆಬ್ಸೈಟ್ ತುಂಬಾ ಸಿಂಪಲ್ ಆಗಿ ಕಾಣ್ತಿತ್ತು ಮೊದಲು ಜಸ್ಟ್ HTML ಯೂಸ್ ಮಾಡುವಾಗ. ಬಟ್ ಈ ಸಿಂಪಲ್ ವೆಬ್ಸೈಟ್ ಅನ್ನು ಕಾಣ್ಬೇಕಿದ್ರೆ ತುಂಬಾ ರೀತಿಯ ಟೆಕ್ನಿಕಲ್ ಡೀಟೇಲ್ಸ್ ಇರ್ತದೆ ಇದ್ರಲ್ಲಿ. ಬ್ಯಾಕ್ ಎಂಡ್ ಅಲ್ಲಿ ಜಸ್ಟ್ ಒಂದು HTML ಫೈಲ್ ಬ್ರೌಸರ್ ಗೆ ರೀಡ್ ಆಗ್ಬೇಕಿದ್ರೆ. ಬಟ್ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ನಿಮ್ಗೆ ವೆಬ್ಸೈಟ್ ಅಲ್ಲಿ ಹೋಗುವಾಗ ಒಂದು ಸ್ಟ್ರಕ್ಚರ್ ಕಾಣ್ತದಲ್ಲ, ಆ ಸ್ಟ್ರಕ್ಚರ್ HTML ಅಲ್ಲಿ ಇರ್ತದೆ. ಈಗ H1, H2, H3 ಟ್ಯಾಗ್ಸ್ ಎಲ್ಲ ಉಂಟು. ಈ ಟ್ಯಾಗ್ಸ್ ಎಲ್ಲ ಜಸ್ಟ್ ಒಂದು ವೆಬ್ಸೈಟ್ ಗೆ ಸ್ಟ್ರಕ್ಚರ್ ಕೊಡ್ಲಿಕ್ಕೆ, ಮತ್ತೆ ನಿಮ್ಮ ಆ ಟೆಕ್ಸ್ಟ್ ಗಳು ಉಂಟಲ್ಲ, ಟೆಕ್ಸ್ಟ್ ಗಳು, ಇಮೇಜಸ್ ಗಳು, ಮತ್ತೆ ಬೇರೆ ಎಂತಾದ್ರೂ ಟೇಬಲ್ಸ್, ಮತ್ತೆ ಹಲವಾರು ರೀತಿಯ ಪ್ಯಾರಾಗ್ರಾಫ್ ಅದು ಇದೆಲ್ಲ ಉಂಟಲ್ಲ, ಅದೆಲ್ಲ ನಮ್ಮ HTML ಅನ್ನು ಯೂಸ್ ಮಾಡಿ ನಾವು ಅದನ್ನು ಕೋಡ್ ಮಾಡುದು. ಒಂದು ವೆಬ್ಸೈಟ್ ಗೆ ಡಿಸ್ಪ್ಲೇ ಆಗ್ಬೇಕಿದ್ರೆ ನಿಮಗೆ HTML ಗೊತ್ತಿರಬೇಕು. ಆ HTML ಅನ್ನು ಯೂಸ್ ಮಾಡಿ ನೀವು ಅದನ್ನು ಕೋಡ್ ಮಾಡುದು. ಈಗ ಆ ಕ್ವಶನ್ ಎಂತ ಅಂತ ಹೇಳಿದ್ರೆ, ನೀವು HTML ಅನ್ನು ಎಂತಕ್ಕೆ ಕಲಿಬೇಕು? HTML ಅನ್ನು ನೀವು ಎಂತಕ್ಕೆ ಕಲಿಬೇಕಂತ ಹೇಳಿದ್ರೆ, ಒಂದು ವೆಬ್ ಬೇಸ್ಡ್ ಪ್ರಾಜೆಕ್ಟ್ ಅನ್ನು ನಿಮ್ಗೆ ಮಾಡ್ಬೇಕಿದ್ರೆ ನಿಮಗೆ HTML ಇದು ನಾಲೆಜ್ ಇರಲೇಬೇಕು. ಎಂತಕ್ಕಂತ ಹೇಳಿದ್ರೆ ಈ HTML ಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು C++ ಯೂಸ್ ಮಾಡುವ ಜಾಗೆಯಲ್ಲಿ ನೀವು ಜಾವಾ ಅನ್ನು ಯೂಸ್ ಮಾಡಬಹುದು, ಪೈಥಾನ್ ಅನ್ನು ಯೂಸ್ ಮಾಡಬಹುದು. ಬಟ್ ನಿಮ್ಗೆ HTML ಯೂಸ್ ಮಾಡುವ ಜಾಗೆಯಲ್ಲಿ ನೀವು HTML ಅನ್ನೇ ಯೂಸ್ ಮಾಡಬೇಕು. ಆಲ್ಟರ್ನೇಟಿವ್ ಬೇರೆ ನಾನು ಬೇರೆ ಎಂತಾರು ಯೂಸ್ ಮಾಡ್ತೇನೆ, ನೋ, ಆಗುದಿಲ್ಲ. ನೀವು HTML ಅಲ್ಲೇ ಕೋಡ್ ಮಾಡಬೇಕು. ನೀವು ಬೇರೆ ಯಾವ್ದಾದ್ರು ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ರು ಸಹ ಇನ್ ದ ಎಂಡ್ ಅದು HTML ಆಗಿ ಕನ್ವರ್ಟ್ ಆಗ್ತದೆ. ನೀವು ಹೇಳ್ಬೋದು ನಾನೀಗ PHP ಯೂಸ್ ಮಾಡಿ ಅಲ್ಲಿ ನಾನು ಕೋಡ್ ಮಾಡಬಹುದಲ್ಲ HTML ಅನ್ನು. ಬಟ್ ನೀವು PHP ಯೂಸ್ ಮಾಡಿ HTML ಅನ್ನು ಕೋಡ್ ಮಾಡಿದ್ರೆ ಇನ್ ದ ಎಂಡ್ ಅದು .php ಫೈಲ್ ಉಂಟಲ್ಲ, ಅದು ಕಂಪೈಲ್ ಆಗಿ ಆಗುದು .html ಫೈಲ್. ಸೊ ಅದರಿಂದ ನೀವು HTML ಉಂಟಲ್ಲ ಅದನ್ನು ಕಲಿಬೇಕಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿಯ ವೆಬ್ ಬೇಸ್ಡ್ ಪ್ರಾಜೆಕ್ಟ್ ಅಥವಾ ಫೀಲ್ಡ್ ಗೆ ಹೋಗ್ಬೇಕಿದ್ರೆ ನಿಮ್ಗೆ HTML ಗೊತ್ತಾಗೋದು ಅಗತ್ಯಕರ. ಬಟ್ ನಿಮ್ಗೆ ಸ್ಪೆಸಿಫಿಕ್ ಆಗಿ ಫ್ರಂಟ್ ಎಂಡ್ ಅಲ್ಲಿ ಇರಬೇಕಿದ್ರೆ ಅವಾಗ ನಿಮ್ಗೆ HTML ಅನ್ನು ಯೂಸ್ ಮಾಡಿ ಎಂಟರ್ ವೆಬ್ಸೈಟ್ ಬಿಲ್ಡ್ ಮಾಡ್ಲಿಕ್ಕೆ ಇರ್ತದೆ. ಅದರೊಟ್ಟಿಗೆ ಬೇರೆ ಟೆಕ್ನಾಲಜೀಸ್ ಗಳು ಸಹ ಕಲಿಲಿಕ್ಕೆ ಇರ್ತದೆ. ಬಟ್ ಅದೆಲ್ಲ ನಾವು ಇನ್ನೊಂದು ಬೇರೆ ವಿಡಿಯೋದಲ್ಲಿ ನೋಡುವ, ಯಾವ್ದೆಲ್ಲ ಟೆಕ್ನಾಲಜೀಸ್ ಗಳು HTML ಒಟ್ಟಿಗೆ ವರ್ಕ್ ಆಗ್ತಾರೆ ಅಂತ. ಈ ವಿಡಿಯೋದಲ್ಲಿ ನಿಮ್ಗೆ ಅದು ಜಸ್ಟ್ ಒಂದು HTML ಯಾವ ರೀತಿ ಸ್ಟ್ರಕ್ಚರ್ ಇರ್ತದೆ ಮತ್ತೆ ಅದನ್ನ ನೀವು ಎಂತ ಕಲಿಬೇಕು ಅಂತ ನಾನು ಹೇಳ್ತಿದ್ದೇನೆ. ಸೊ ಅದರಿಂದ ನಿಮ್ಗೆ ಒಂದು ವೆಬ್ಸೈಟ್ ಅಲ್ಲಿ ಎಂತಾರು ಒಂದು ಕಂಟೆಂಟ್ ಅಥವಾ ಎಂತಾರು ಒಂದು ಹಾಕ್ಬೇಕಿದ್ರೆ ನೀವು ಅಲ್ಲಿ HTML ಟ್ಯಾಗ್ ಅನ್ನು ಯೂಸ್ ಮಾಡಿ ಅಲ್ಲಿ ಬರೆಯುವುದು. ನಾನು HTML ಇದು ಕ್ರಾಶ್ ಕೋರ್ಸ್ ಈ ಚಾನಲ್ ಮಾಡಿದ್ದೇನೆ, ಅದು ಫ್ರೀ ಆಗಿ ಅವೈಲೇಬಲ್ ಉಂಟು. ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ ಈ ಚಾನಲ್ ಅಲ್ಲಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ಲಿಂಕ್ ಹಾಕಿ ಬಿಡ್ತೇನೆ. ಸೊ ಅದರಿಂದ ನಿಮ್ಗೆ HTML ಅನ್ನು ಕಲಿಬೇಕಿದ್ರೆ ಸುಲಭದಲ್ಲಿ ಕಲಿಬಹುದು. ಬೇರೆ ಬೇರೆ ಟ್ಯಾಗ್ಸ್ ಗಳೆಲ್ಲ ಇರ್ತದೆ ಇದರಲ್ಲಿ, ಅಂತ ಅಷ್ಟೇ ಕಾಂಪ್ಲಿಕೇಟೆಡ್ ಇಲ್ಲ. ಬಟ್ ನಿಮ್ಗೆ ಅದು ಬೇಸಿಕ್ಸ್ ನೀವು ಕರೆಕ್ಟ್ ಆಗಿ ಕಲ್ತ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ವಾಪಸ್ ಗಡಿ ಇದೆಂತಕ್ಕೆ ವರ್ಕ್ ಆಗುದಿಲ್ಲ, ಅದೆಲ್ಲ ನಿಮ್ಗೆ ಪ್ರಾಬ್ಲಮ್ಸ್ ಗಳು ಬರುದಿಲ್ಲ. ಸೊ ಒಂದ್ಸರಿ ನೀವು ಈಗ HTML ಅನ್ನು ಕಲ್ತ್ರಿ, HTML ಅನ್ನು ಕಲಿಲಿಕ್ಕೆ ತುಂಬಾ ಟೈಮ್ ತಗೊಳ್ಬೇಡಿ. ಎಂತಕ್ಕಂತ ಹೇಳಿದ್ರೆ HTML ಒಂದು ಸಿಂಪಲ್ ಕಾನ್ಸೆಪ್ಟ್. ಈ ಸಿಂಪಲ್ ಕಾನ್ಸೆಪ್ಟ್ ನ ಬೇಸಿಕ್ಸ್ ಅನ್ನು ನೀವು ಕರೆಕ್ಟ್ ಆಗಿ ವಿದಿನ್ 1 ವೀಕ್ ಅಥವಾ 2-3 ವೀಕ್ಸ್ ಅಲ್ಲಿ ನೀವು ಕರೆಕ್ಟ್ ಆಗಿ ಕಲ್ತ್ರೆ ಮತ್ತೆ ಇದನ್ನು ವಾಪಸ್ ಕಲಿಯುವ ಅಗತ್ಯ ಇಲ್ಲ. ಮತ್ತೆ ಇದರಲ್ಲಿ ತುಂಬಾ ನಾನು HTML ಕಲಿತಿದ್ದೇನೆ ಅಂತೇಳಿ ವರ್ಷ ಕಟ್ಲೆ ಅಥವಾ ತಿಂಗಳ ಕಟ್ಲೆ ಕಲಿಯುವ ಅಗತ್ಯ ಸಹ ಇಲ್ಲ. ಸೊ ಅದರಿಂದ ಎಷ್ಟು ಕಡಿಮೆ ಸಮಯದಲ್ಲಿ ಕಲೀಲಿಕ್ಕೆ ಆಗ್ತದೆ ಅಷ್ಟು ಕಡಿಮೆ ಸಮಯದಲ್ಲಿ ಕಲೀರಿ. ಮತ್ತೆ ಒಂದ್ಸರಿ HTML ಕಲ್ತ ನಂತರ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಒಂದು ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡುದು ಅಂತ. ಸೊ ಒಂದ್ಸರಿ HTML ಕಲ್ತಾದ ನಂತರ ನೆಕ್ಸ್ಟ್ ನಿಮ್ಗೆ ಅದನ್ನ ಸ್ವಲ್ಪ ಸ್ಟೈಲ್ ಎಲ್ಲ ಮಾಡ್ಲಿಕ್ಕೋಸ್ಕರ CSS ಅನ್ನು ಕಲಿಬೇಕು. ಮತ್ತೆ ಒಂದ್ಸರಿ CSS ಅನ್ನು ಕಲ್ತ ನಂತರ ನಿಮ್ಗೆಲ್ಲ ಕಲರ್ ಅದೆಲ್ಲ ಹಾಕ್ಲಿಕ್ಕೆ ಆಗ್ತದೆ. ಅದರಲ್ಲಿ ನೆಕ್ಸ್ಟ್ ಜಾವಾ ಸ್ಕ್ರಿಪ್ಟ್ ಕಲಿಬೇಕು. ಈ ಜಾವಾ ಸ್ಕ್ರಿಪ್ಟ್ ಮತ್ತೆ CSS ಎಲ್ಲಿ ಯೂಸ್ ಆಗ್ತದೆ ಅಂತ ನಾನು ನೆಕ್ಸ್ಟ್ ವಿಡಿಯೋ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಆ ವಿಡಿಯೋನ ಸಹ ಚೆಕ್ಔಟ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಸಹ ಮಾಡ್ಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.